ಸೊ ಹಾಗೆ ಈಗ ವಜ್ರಮುನೇಶ್ವರ ದೇಗುಲಕ್ಕೆ ಬಂದಿರುವಂತಹ ಪವಿತ್ರಗೌಡ ಈಗಷ್ಟೇ ಪೂಜೆಯನ್ನು ನೆರವೇರಿಸಿದ್ರು. ಹಾಗೆ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ತೆರಳುತ್ತಾರೆ. ನೋಡಿ, ಅವರ ಜೊತೆಗೆ ಅವರ ವಕೀಲರು ಕೂಡ ಅಲ್ಲೇ ಇದ್ದಾರೆ. ಶಿಲ್ಪ ಅವರು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅವರ ತಾಯಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇರುವಂಥದ್ದು. ಅಂದರೆ ಅವರ ಜೊತೆಗೆ ಇದ್ದಂತಹ ವಕೀಲರು ಪವಿತ್ರಗೌಡಗೆ ಬೇಲ್ ಕೊಡಿಸೋ ನಿಟ್ಟಿನಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ಏನು ಪ್ರಯತ್ನಗಳನ್ನು ಪಟ್ಟರು, ಅವರ ಜೊತೆಗೆ ಅಸಿಸ್ಟೆಂಟ್ ಆಗಿರುವಂಥ ಶಿಲ್ಪ ಅವರು. ಸೊ ಪವಿತ್ರಗೌಡ ಅವರ ತಾಯಿ ಎಲ್ಲರಿಗೂ ಕೂಡ ಕುಂಕುಮ ಹಚ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ಪೂಜೆಯನ್ನು ಸಲ್ಲಿಸಿದಂಥ ಪೂಜೆಯನ್ನು ನೆರವೇರಿಸಿರುವಂತಹ ಪವಿತ್ರಗೌಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೇವಸ್ಥಾನದಿಂದ ತೆರಳುತ್ತಾರೆ. ನೋಡಿ, ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಹತ್ರ ಬಂದಿರುವಂಥ ಪವಿತ್ರಗೌಡ ಪೂಜೆಯನ್ನು ನೆರವೇರಿಸಿದ್ರು. ಮುನೇಶ್ವರನಿಗೆ ಕೈ ಮುಗಿದು ಅಲ್ಲಿಂದ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತೆರಳುತ್ತಾರೆ. ಹಾಗೆ ದೇಗುಲದ ಅರ್ಚಕರು ಕೂಡ ಈ ವಿಚಾರವಾಗಿ ಮಾತಾಡಿದರೆ ಇವತ್ತಿನ ಪೂಜೆಯ ವಿಚಾರವಾಗಿ ಅರ್ಚಕರು ಏನು ಹೇಳಿದ್ದಾರೆ ನೋಡಿ. ಬೆಂಗಳೂರಿನ ತಲಗಡಪುರದಲ್ಲಿರತಕ್ಕಂಥ ವಜ್ರಮುನೇಶ್ವರಿ ದೇವಾಲಯಕ್ಕೆ ಪವಿತ್ರಗೌಡ ಆಗಮಿಸಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಅರಕೆಯನ್ನು ಹೊತ್ತಂತ ಭಕ್ತಾದಿಗಳು ವಿಶೇಷ ಪೂಜೆಯನ್ನು ನೆರವೇರಿಸಿ ಪುಷ್ಕರಣಿಯಲ್ಲಿ ಮುಳುಗಿ ಬಂದು ಪೂಜೆಯನ್ನು ಮಾಡತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ದೇವಾಲಯದ ಅರ್ಚಕರಾಗಿರ್ತಕ್ಕಂಥ ಶಿವಕುಮಾರ್ ಟಿವಿನ ಜೊತೆಗಿದ್ದಾರೆ. ಅವನೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗಾಗಲೇ ಸಾಮಾನ್ಯವಾಗಿ ಭಕ್ತಾದಿಗಳು ಇಲ್ಲಿಗೆ ಅರಕೆಯನ್ನು ಹೊರ್ತಾರೆ. ಸರ್, ಅರಕೆ ಫಲಿಸಿದಂತ ಬಳಿಕ ಭಕ್ತಾದಿಗಳು ಬಂದು ಹರಕೆಯನ್ನು ನೆರವೇರಿಸೋದು ಸಾಮಾನ್ಯವಾಗಿ ಯಾವ ರೀತಿಯಾಗಿರುತ್ತೆ ಪ್ರಕ್ರಿಯೆ? ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಹರಕೆ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರ ಮನಪೂರ್ವ ಸಂಕಲ್ಪ ಏನು ಮಾಡ್ಕೊಂಡು ಹೋಗಿರ್ತಾರೆ ಅದೆಲ್ಲ ಆದ್ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ, ಮದುವೆ ಆಗಿಲ್ಲ ಅಂದ್ರೆ, ಆರೋಗ್ಯ ಸಮಸ್ಯೆ ಇದ್ರೆ, ಹಸು ಕರು ಹಾಕಿದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದೇ ವಿಶೇಷವಾಗಿರುತ್ತೆ ಸರ್. ಇಲ್ಲಿ ವಿಶೇಷ ಸಂಕಲ್ಪ ಏನಾದ್ರು ಮಾಡ್ಕೊಂಡಿರ್ತಾರೆ. ಸಂಕಲ್ಪ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಹರಕೆ ಕಟ್ಟಿಟ್ಟಿರ್ತಾರೆ ಮನೆಯಲ್ಲಿ. ಅದಾದ್ಮೇಲೆ ಸಂಕಲ್ಪ ಬಂದು ಹರಕೆ ಮಾಡಿ ಗಂಟೆ ಕಟ್ಟಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಪುಷ್ಕರಣಿಯಲ್ಲಿ ಬಂದು ತೀರ್ಥ ಸ್ನಾನವನ್ನು ಪುಷ್ಕರಣಿ ಕೆಳಗಡೆ ನೀರು ಬರ್ತಾ ಇದೆ, ಆ ನೀರಲ್ಲಿ ಸ್ನಾನ ಮಾಡಿ ಬಂದು ಸ್ನಾನ ಮಾಡ್ತಾರೆ ಸರ್. ಇವತ್ತು ಕೂಡ ಪವಿತ್ರಗೌಡ ಬಂದ್ರು, ವಿಶೇಷ ಪೂಜೆಯನ್ನು ನೆರವೇರಿಸ್ತಿದ್ದಾರೆ. ಯಾವಾಗಲೂ ಬರ್ತಿರ್ತಾರೆ ದೇವಾಲಯಕ್ಕೆ? ಬರ್ತಾ ಇರ್ತಾರೆ. ಅವ್ರ ಮನೆ ದೇವರು ಬರ್ತಾ ಇರ್ತಾರೆ ಸರ್. ಊರು ದೇವರು ಮನೆ ದೇವರು ಬರ್ತಾ ಇರ್ತಾರೆ. ಅವರ ತಾಯಿ ಮನೆ ದೇವರು, ಅಲ್ಲಿ ತಂದೆ ಮನೆ ದೇವರು ಎಲ್ಲ ಇದೆ, ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಪ್ರತಿ ವರ್ಷಕ್ಕೊಂದ್ಸಲ ಬರ್ತಾರೆ ಅಥವಾ ಪ್ರತಿ ಬರ್ತಾ ಇರ್ತಾರೆ? ಅವಾಗ ಬರ್ತಾ ಇರ್ತಾರೆ ಸರ್. ಪ್ರತಿ ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಮನೆ ದೇವರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆಗಮಿಸಿರ್ತಕ್ಕಂಥ. ಹೌದು, ಮನೆ ದೇವರಾಗ ಬಂದು ಹೋಗಿದ್ದಾರೆ ಸರ್. ಹಿಂದೆ ಅವ್ರ ತಾಯಿ ಏನಾದ್ರು ಬಂದು ಹರಕೆ ಏನಾದ್ರು ಹೊತ್ತಿದ್ರ ಅಂತ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಹರಕೆ ಹೊತ್ತಿದ್ದಾರೆ. ಮಗಳು ಬಿಡುಗಡೆ ಆಗಲಿ ಅಂತೇಳಿ ಹರಕೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅಷ್ಟೇ ಸರ್. ಇವತ್ತು ಅದು ಹರಕೆ ಫಲಿಸಿರ್ತಕ್ಕಂಥದ್ದು. ಈಗಾಗಲೇ ಅವ್ರು ಬಂದು ರಿಲೀಸ್ ಆಗಿದ್ದಾರೆ. ಬಂದು ದೇವ್ರ ಬಳಿ ಪೂಜೆನ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಮಾಮೂಲಿ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದೇ ತರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದಿಷ್ಟು ಕೂಡ ಅರ್ಚಕರು ಹೇಳ್ತಿರ್ತಕ್ಕಂಥ ಮಾತು. ಈಗ ಪೂಜೆಯನ್ನು ನೆರವೇರಿಸಿರುವಂತಹ ಪವಿತ್ರಗೌಡ ಅರ್ಚಕರು ಈಗ ವಿಶೇಷ ಮಂಗಳಾರತಿಯನ್ನು ಮಾಡಿ ಎಲ್ಲರಿಗೂ ಆರತಿಯನ್ನು ಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಪರಪನಾಗ್ರಹದಿಂದ ಬಿಡುಗಡೆಯಾದಂತಹ ಪವಿತ್ರಗೌಡ ವಜ್ರಮುನೇಶ್ವರ ದೇಗುಲಕ್ಕೆ ಬಂದು ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಪುಷ್ಕರಣಿಯಿಂದ ನೀರನ್ನು ತಂದು ಅರ್ಚಕರು ಕೂಡ ಆ ಗರ್ಭಗುಡಿಯಲ್ಲಿದ್ದಂತಹ ತೀರ್ಥವನ್ನು ಕೂಡ ಅದರೊಳಗಡೆ ಹಾಕಿ ನಂತರ ಆ ನೀರನ್ನು ಪವಿತ್ರಗೌಡ ಅವರಿಗೆ ಸಿಂಪಡಿಸಿದ್ರು. ಅದಾದ ನಂತರ ಆ ತೀರ್ಥಸ್ಥಾನದ ನಂತರ ಪೂಜೆಯನ್ನು ಸಲ್ಲಿಸಿದ್ರು. ನೋಡಿ, ಈಗ ತೀರ್ಥವನ್ನು ಕೊಡ್ತಾ ಇರುವಂತಹ ಅರ್ಚಕರು. ಪುನರೇ ಕಾಳಿಂ ಸಮುದ್ರಸ್ಯ ಗ್ರಹಾಲಯ ಸ್ವಾನೀಶ ದೇವತಾಸಮದೋಷ ದೇವತಾಭ್ಯೋ ನಮೋ ನಮಸ್ತೆ ಏವಂ ಗಣಾಶೇಷ ವಿಶಿಷ್ಟಾಯ ಶರಣಾಯ ವಜ್ರಮುನೇಶ್ವರ ಸ್ವಾಮಿ ಸ್ಥಾನೇಶು ದೇವತಾಸಂತೋಷ ಪ್ರಜಾರ್ಮಾಯ ಗಣಾದಿದೇವತಾಸಂ ಪ್ರಯಾರಕಂ ದೇವತಾಸಂತೋಷ ಏವಂ ಗುಣಾಶೇಷ ನಮೋ ನಮಸ್ತೆ ದೇವ ಸಿಂಚಾಂ ಪ್ರಜಾರ್ಮಾಯ ಏವಂ ಗುಣಾಶೇಷ ನಮೋ ನಮಃ. ನೋಡ್ತಾ ಇದ್ದೀರಿ, ಪರಪನಾಗ್ರಹಾರ ಜೈಲಿನಿಂದ ಹೊರಗಡೆ ಬಂದಿರುವಂತಹ ಪವಿತ್ರಗೌಡ ಅವರ ಜೊತೆಗೆ ಅವರ ತಾಯಿ ಇದ್ದಾರೆ, ಅವರ ಸಹೋದರ, ಜೊತೆಗೆ ಅವರ ವಕೀಲರಾಗಿರುವಂಥ ಶಿಲ್ಪ, ಇನ್ನು ಕೆಲವೊಂದಷ್ಟು ಜನ ಅವರ ಸಂಬಂಧಿಕರ ಜೊತೆಗೆ ಅವರ ಸ್ನೇಹಿತರ ಜೊತೆಗೆ ತೆರಳಿರುವಂಥ ಪವಿತ್ರಗೌಡ ಅವರು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅರ್ಚನೆಯನ್ನು ಮಾಡಿರುವಂಥ ವಿಶೇಷ ಮಂಗಳಾರತಿಯನ್ನು ಮಾಡಿದಂತಹ ಅರ್ಚಕರು ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಈಗ ಪ್ರಸಾದವನ್ನು ಸ್ವೀಕರಿಸಿದಂತಹ ಪವಿತ್ರಗೌಡ ಕುಟುಂಬಸ್ಥರು ಕುಂಬಳವನ್ನು ಹೊಡೆದು ದರಿದ್ರ ಎಲ್ಲವೂ ಕೂಡ ಹೋಗಲಿ,
ತಮಗೆ ಬಂದಿರುವಂತಹ ಒಂದು ಸಂಕಷ್ಟ ನಿವಾರಣೆ ಆಗಲಿ ಅಂಥೇಳಿ ವಜ್ರಮುನೇಶ್ವರನಿಗೆ ನಮಿಸಿದ್ದಾರೆ. ಇದು ತಲಗಟ್ಪುರದ ವಜ್ರಮುನೇಶ್ವರ ದೇಗುಲದಿಂದ ನೇರ ಪ್ರಸಾರ. ನೋಡಿ, ಈಗ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಬೂದುಗುಂಬಳವನ್ನು ದೇವಸ್ಥಾನದ ಮುಂಭಾಗದಲ್ಲಿ ಒಡೆಯುತ್ತಿರುವ ಅವರ ಕುಟುಂಬಸ್ಥರು. ಅವರ ಮನೆಯ ದೇವರು ಜೊತೆಗೆ ಊರು ದೇವರಾಗಿರುವಂತಹ ವಜ್ರಮುನೇಶ್ವರ ಇಷ್ಟು ದಿನಗಳ ಕಾಲ 6 ತಿಂಗಳಿನಿಂದ ಜೈಲಲ್ಲಿದ್ದಂತಹ ಪವಿತ್ರಗೌಡ ಆ ನೆಗೆಟಿವಿಟಿ ಎಲ್ಲವೂ ಕೂಡ ಹೋಗಲಿ, ತಮಗೆ ಅಂಟಿರುವಂತಹ ದಾರಿದ್ರ್ಯ ತೊಲಗಲಿ, ಜೊತೆಗೆ ತಮ್ಮ ಬಂದಂತಹ ಒಂದು ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಪೂಜೆಯನ್ನು ಸಲ್ಲಿಸಿದಂತಹ ಪವಿತ್ರಗೌಡ ಮತ್ತು ಅವರ ಕುಟುಂಬಸ್ಥರು ಈಗ ಪೂಜೆ ಮುಗಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ಅವರ ತಾಯಿಯ ನಿವಾಸಕ್ಕೆ ಹೊರಡ್ತಾರೆ. ಕುಂಬಳವನ್ನು ಹೊಡೆದು ಪೂಜೆಯನ್ನು ನೆರವೇರಿಸಿ ಈಗ ಇಲ್ಲಿಂದ ತಾಯಿಯ ನಿವಾಸಕ್ಕೆ ಪವಿತ್ರಗೌಡ ಹೋಗ್ತಾರೆ. ಎರಡು ವೈರುಧ್ಯಗಳು ಗಮನಿಸ್ತಾ ಹೋದರೆ, ಒಂದು ಕಡೆ ಒಂದು ಖುಷಿಯ ವಾತಾವರಣ ಪವಿತ್ರಗೌಡ ಮತ್ತು ದರ್ಶನ್ ಅವರ ಕುಟುಂಬದಲ್ಲಿ, ಜೊತೆಗೆ ಆರೋಪಿಗಳು ಯಾರೆಲ್ಲ ಬಿಡುಗಡೆಯಾಗಿದ್ದಾರೆ ಅವರೆಲ್ಲರ ಕುಟುಂಬಸ್ಥರಲ್ಲಿ ಒಂದು ಸಂತಸ ಮನೆ ಮಾಡಿದೆ, ಒಂದು ಖುಷಿ ಮನೆ ಮಾಡಿದೆ. ಆದರೆ ವೈರುಧ್ಯ ನೋಡಿ, ಅದೇ ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬದಲ್ಲಿ ಇನ್ನೂ ಕೂಡ ದುಃಖ ಮಾಡುಗಟ್ಟಿದೆ. ಪ್ರತಿ ಬಾರಿಯೂ ಕೂಡ ಈ ಕೇಸ್ನ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾದಾಗ ತನ್ನ ಮಗನನ್ನು ಕೊಲೆ ಮಾಡಿರುವಂತಹ ಆರೋಪಿಗಳು ಈಗ ಹೊರಗಡೆ ಬಂದಿದ್ದಾರೆ, ಅವ್ರು ಫ್ರೀ ಬೋರ್ಡ್ ಆಗಿದ್ದಾರೆ ಅನ್ನುವಂಥದ್ದು ತಿಳಿದಾಗ ರೇಣುಕಾಸ್ವಾಮಿಯ ಆ ತಂದೆ ತಾಯಿಗೆ, ಅವರ ಪತ್ನಿಗೆ ಎಷ್ಟು ನೋವಾಗಬೇಡ. ಅದಕ್ಕೆ ಹೇಳಿದ್ದು ಎರಡು ವೈರುಧ್ಯಗಳು, ಒಂದು ಕಡೆ ಸಂತಸ, ಒಂದು ಕಡೆ ಪೂಜೆ ಪುನಸ್ಕಾರಗಳು ನಡೀತಾ ಇವೆ, ಒಂದು ಕಡೆ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಲಾಗ್ತಾ ಇದೆ. ಆದರೆ ಮತ್ತೊಂದು ಕಡೆ ದುಃಖ ಮಡುಗಟ್ಟಿದೆ. ಇನ್ನೂ ಕೂಡ ರೇಣುಕಾಸ್ವಾಮಿಯನ್ನು ಕಳ್ಕೊಂಡಿರುವಂತಹ ಕುಟುಂಬ ದಿಕ್ಕು ತೋಚದಂತಾಗಿದೆ. ಅವರು ಕೂಡ ಭಗವಂತನಲ್ಲಿ ಮೊರೆ ಇಡ್ತಾ ಇದ್ದಾರೆ, ನನ್ನ ಮಗನ ಈ ಸಾವಿಗೆ ಕಾರಣರಾಗಿರುವಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂಥೇಳಿ ಅವರು ಒಂದು ಕಡೆ ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ, ವಿಶೇಷ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ, ಮನೆಯಲ್ಲಿ ಯಜ್ಞ ಯಾಗಾದಿಗಳನ್ನು ಅವರು ಮಾಡಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ಭಾಗದಲ್ಲಿ ನೋಡಿ, ಅದೇ ದೇವರಿಗೆ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಪ್ಪ ಅಂತ ಹೇಳಿ ಕೇಳ್ಕೊಳ್ತಾ ಇರುವಂಥ ಈ ಆರೋಪಿಗಳು. ಎರಡು ವೈರುಧ್ಯಗಳು. ಬನ್ನಿ, ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವಪ್ರಸಾದ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಶಿವಪ್ರಸಾದ್, ಈಗ ಪೂಜೆಯನ್ನು ಬಹುಶಃ ನೆರವೇರಿಸಿ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿಂದ ನೇರವಾಗಿ ಅವರ ತಾಯಿಯ ನಿವಾಸಕ್ಕೆ ಹೋಗ್ತಾರೆ. ಏನೆಲ್ಲ ಆಯ್ತು ಇವತ್ತು ಬೆಳಗ್ಗೆ, ಯಾವ ರೀತಿ ಪೂಜೆಯನ್ನು ನೆರವೇರಿಸಿದ್ರು ಇಲ್ಲಿ ಶಿವಪ್ರಸಾದ್? ರೆಹಮಾನ್, ಬೇಲನ್ನ ಪಡೆದು 3 ದಿನಗಳ ಬಳಿಕ ಪರಪ್ಪನಗ್ರಹಾರ ಜೈಲಿನಿಂದ ರಿಲೀಸ್ ಆದಂತಹ ಪವಿತ್ರಗೌಡ ನೇರವಾಗಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಕೂಗಳತೆ ದೂರದಲ್ಲಿರ್ತಕ್ಕಂಥ ಚೆಕ್ ಪೋಸ್ಟ್ ನ ಬಳಿ ಇರತಕ್ಕಂಥ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ್ರು. ಮೊದಲಿಗೆ ಅಲ್ಲಿ ಕೈಯಿಂದ ನಮಸ್ಕರಿಸಿ ದೇವಾಲಯದಿಂದ ಅಲ್ಲಿಂದ ನೇರವಾಗಿ ಅವರ ತಾಯಿಯ ನಿವಾಸಕ್ಕೆ ಹೊರಡ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿತ್ತು. ಮಾರ್ಗ ಮಧ್ಯೆ ಅಂದ್ರೆ ಅವರ ತಾಯಿಯ ನಿವಾಸ ತಲಗಟ್ಟಪುರದಲ್ಲಿ ಇರ್ತಕ್ಕಂಥದ್ದು. ಅವರ ಮಾರ್ಗ ಮಧ್ಯೆ ಇರತಕ್ಕಂಥ ಅವರ ಮನೆ ದೇವರಾಗಿರ್ತಕ್ಕಂಥ ವಜ್ರಮುನೀಶ್ವರ ದೇವಾಲಯಕ್ಕೆ ಆಗಮಿಸಿದ್ರು. ಇದರ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ, ಪರಪ್ಪನಗ್ರಹಾರ ಜೂನ್ 20ರಂದು ಏನು ಪವಿತ್ರಗೌಡ ಪರಪ್ಪನಗ್ರಹಾರಕ್ಕೆ ತೆರಳಿದ್ರು, ಆ ಬಳಿಕ ಅವರ ತಾಯಿ ವಜ್ರಮುನೀಶ್ವರ ದೇವಾಲಯಕ್ಕೆ ಆಗಮಿಸಿ ಮಗಳು ಆದಷ್ಟು ಬೇಗ ಜೈಲಿನಿಂದ ಹೊರಬರಬೇಕು ಅಂತ ಹೇಳಿ ಹರಕೆಯನ್ನು ಹೊತ್ತಿದ್ರಂತೆ. ಈ ಹಿನ್ನೆಲೆಯಲ್ಲಿ ಹರಕೆಯನ್ನು ತೀರಿಸೋದಕ್ಕೆ ಮಗಳನ್ನ ಪರಪ್ಪನಗ್ರಹಾರದಿಂದ ನೇರವಾಗಿ ವಜ್ರಮುನೀಶ್ವರ ದೇವಾಲಯಕ್ಕೆ ಕರೆತಂದಿರ್ತಕ್ಕಂಥದ್ದು. ಆ ಬಳಿಕ ಮನೆ ದೇವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಆಗಾಗ ಬಂದು ಅಂತ ಹೇಳಿ. ತದನಂತರದಲ್ಲಿ ಈಗಾಗಲೇ ದೇವಾಲಯಕ್ಕೆ ಆಗಮಿಸಿದಂತಹ ಬಳಿಕ ಪುಷ್ಕರಣಿಯಲ್ಲಿ ಮುಳುಗಿ ವಿಶೇಷ ಪೂಜೆಯನ್ನ ನೆರವೇರಿಸಿ ತೀರ್ಥ ಸ್ನಾನವನ್ನ ಮಾಡಿ ಪವಿತ್ರಗೌಡ ವಿಭೂತಿಯನ್ನು ಧರಿಸಿ ಶ್ವೇತ ವಸ್ತ್ರಧಾರಿಯಾಗಿ ಪ್ರದಕ್ಷಿಣೆಯನ್ನು ಹಾಕಿದ್ರು ದೇವಾಲಯದಲ್ಲಿ. ಆ ಬಳಿಕ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಪವಿತ್ರಗೌಡ ತದನಂತರದಲ್ಲಿ ಅವರ ತಾಯಿ ಭಾಗ್ಯಮ್ಮರವರ ಮನೆ ಇರ್ತಕ್ಕಂಥದ್ದು ತಲಗಟ್ಪುರದಲ್ಲಿ, ಅಲ್ಲಿಗೆ ತೆರಳ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಈಗೇನು ಪೂಜೆಯನ್ನ ಮುಗಿಸಿ ಪವಿತ್ರಗೌಡ ಹೊರಟಿರ್ತಕ್ಕಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ಮಾತಾಡ್ತೀನಿ ನಿಮ್ಮ ಜೊತೆಗೆ. ಈಗ ತಲಗಟ್ಪುರದ ವಜ್ರಮುನೇಶ್ವರ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿದ ಬಳಿಕ ಇಲ್ಲಿಂದ ನೇರವಾಗಿ ಅವರ ತಾಯಿಯ ನಿವಾಸಕ್ಕೆ ಹೊರಟಿರುವಂಥ ಪವಿತ್ರಗೌಡ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಇವತ್ತು ಬೆಳಿಗ್ಗೆ ಪರಪ್ಪನಗ್ರಹಾರದಿಂದ ಬಂದಂತಹ ಪವಿತ್ರಗೌಡ ಮೊದಲು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ತೀರ್ಥಸ್ಥಾನ ಆಗಿದೆ, ಜೊತೆಗೆ ಆ ಒಂದು ಪುಷ್ಕರಣಿಯಿಂದ ನೀರು ತಂದು ಜೊತೆಗೆ ಗರ್ಭಗುಡಿಯಲ್ಲಿರುವಂಥ ಒಂದು ತೀರ್ಥವನ್ನು ಅದಕ್ಕೆ ಹಾಕಿ ಆ ನೀರನ್ನು ಪವಿತ್ರಗೌಡ ಅವರ ಮೇಲೆ ಸುರಿಯಲಾಯಿತು. ಆ ಮೂಲಕ ಶುದ್ಧಿ ಕಾರ್ಯ ಆಯಿತು. ಯಾಕಂದರೆ 6 ತಿಂಗಳಿಂದ ಹೊರಗಡೆ ಜೈಲಿನಲ್ಲಿ ಇರುವಂತಹ ಪವಿತ್ರಗೌಡ, ಸೊ ಹಾಗಾಗಿ ಆ ಶುದ್ಧಿ ಕಾರ್ಯ ನಡಿಬೇಕಿತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು ಅವರ ತಾಯಿ. ಯಾಕಂದರೆ ಜೂನ್ 20ನೇ ತಾರೀಕು ಜೈಲು ಪಾಲಾಗುವಾಗ ಕೇಳ್ಕೊಂಡಿದ್ರು, ಹರಕೆಯನ್ನು ಹೊತ್ತಿದ್ರು ಅವರ ತಾಯಿ.
ಆದಷ್ಟು ಬೇಗ ಈ ಸಂಕಷ್ಟದಿಂದ ಪಾರು ಮಾಡಿದ್ರೆ ಮಗಳನ್ನ ಕರ್ಕೊಂಡು ಬಂದು ಇಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಹರಕೆಯನ್ನು ಹೊತ್ತಿದ್ರು. ಅವರ ಮನೆ ದೇವರು ಮುನೇಶ್ವರ. ಸೊ ಹಾಗಾಗಿ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಅಲ್ಲಿ ಒಂದು ತೀರ್ಥ ಸ್ನಾನವನ್ನು ಕೂಡ ಮಾಡಿ ಪವಿತ್ರ ಗೌಡ ಅಲ್ಲಿಂದ ನೇರವಾಗಿ ತಾಯಿಯ ನಿವಾಸಕ್ಕೆ ಹೊರಟಿದ್ದಾರೆ. ಹಾಗೆ ಅದಾದ ನಂತರ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿದ್ರು, ಪೂಜೆಯನ್ನು ಸಲ್ಲಿಸಿದ್ರು. ನಮಿಸಿ ವಜ್ರಮುನೇಶ್ವರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಧನ್ಯವಾದಗಳನ್ನು ಅರ್ಪಿಸಿ ಈಗ ಪವಿತ್ರ ಗೌಡ ಇಲ್ಲಿಂದ ತೆರಳ್ತಾ ಇದ್ದಾರೆ. ದೇವಸ್ಥಾನದಿಂದ ಈಗ ಹೊರಟಿದ್ದಾರೆ ಅವರ ನಿವಾಸಕ್ಕೆ, ಅವರ ತಾಯಿಯ ನಿವಾಸಕ್ಕೆ ಹೊರಟಿರುವಂಥ ಪವಿತ್ರ ಗೌಡ. ನಾವು ಮಾತಾಡ್ತಾ ಇದ್ವಿ ಎರಡೂ ವಿಚಾರಗಳನ್ನು. ರೇಣುಕಾಸ್ವಾಮಿ ಕೊಲೆ ಆದಾಗ್ಲಿಂದಲೂ ಕೂಡ ಗಮನಿಸ್ತಾ ಇರೋ ಹಾಗೆ ಪ್ರತಿದಿನವೂ ಕೂಡ ಒಂದೊಂದು ಬೆಳವಣಿಗೆಗಳಾಗ್ತಾ ಇವೆ.